ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಮುಂದಿನ PSI ಮತ್ತು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳ ಪರೀಕ್ಷಾ ಸರಣಿಯ ಭಾಗವಾಗಿ ಪರೀಕ್ಷೆ ಸಂಖ್ಯೆ 67 ಟೆಸ್ಟ್ 67 ಬಗ್ಗೆ ಇವತ್ತಿನ ಒಂದು ಸೆಷನ್ನಲ್ಲಿ ಡಿಸ್ಕಷನ್ ಮಾಡೋಣ. ಆಲ್ರೆಡಿ ಈ ಒಂದು ಸಿರೀಸ್ನ 66 ಟೆಸ್ಟ್ಗಳನ್ನು ಅಪ್ಲೋಡ್ ಮಾಡಿದ್ದೇವೆ. ಯಾರಾದರೂ ಫ್ರೆಶ್ ವ್ಯೂವರ್ಸ್ ಇದ್ದು ಇನ್ನೂ ಹಳೆಯ ಟೆಸ್ಟ್ಗಳನ್ನು ನೋಡಿರಲಿಲ್ಲ ಅಂತಂದರೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕನ್ನು ಕೊಟ್ಟಿರ್ತೇವೆ, ಹಾಗೆ ಮೇಲ್ಗಡೆ ಐ ಬಟನ್ನಲ್ಲಿ ಕೂಡ ಲಿಂಕ್ ಇರುತ್ತೆ. ಹಾಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಜಾಯಿನ್ ಟು ಲರ್ನ್ ಯೂಟ್ಯೂಬ್ ಚಾನಲ್ನಲ್ಲಿ ಸಪ್ರೇಟ್ ಪ್ಲೇಲಿಸ್ಟ್ ಸೆಕ್ಷನ್ ಇದೆ, ಸಿವಿಲ್ PSI ಆ್ಯಂಡ್ PC ಟೆಸ್ಟ್ ಸಿರೀಸ್ ಅಂತ. ಅಲ್ಲೂ ಕೂಡ ವಿಸಿಟ್ ಮಾಡಿ ಎಲ್ಲ ಟೆಸ್ಟ್ಗಳನ್ನು ಸೀಕ್ವೆನ್ಸ್ ಆಗಿ ನೋಡಿ ಅಂತ ಹೇಳ್ತಾ ಕ್ಲಾಸನ್ನು ಸ್ಟಾರ್ಟ್ ಮಾಡೋಣ. ಕ್ಲಾಸನ್ನು ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ಪ್ರಥಮ ಪ್ರಶ್ನೆಯನ್ನು ನೋಡೋಣ. ಫಸ್ಟ್ ಕ್ವಶನ್ ಏನಿದೆ? ಕಿಜಾಡಿ ಉತ್ಖನನದ ಸಮಯದಲ್ಲಿ ಕಂಡುಬಂದ ವಸಾಹತುಗಳು ಸಂಬಂಧಿಸಿರುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ. ಅಂದರೆ ಕಿಜಾಡಿ ಅಂತ ಹೇಳಿ ಒಂದು ಎಕ್ಸ್ಕ್ಯಾವೇಷನ್ ಅನ್ನು ಮಾಡಿದ್ರು. ಉತ್ಖನನದ ಸಮಯದಲ್ಲಿ ಯಾವ ಒಂದು ವಸಾಹತುಗಳು ಕಂಡು ಬಂತು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಸಂಗಮ್ ಅವಧಿ, ಮೌರ್ಯರ ಅವಧಿ, ಮೊಘಲ್ ಅವಧಿ, ಬ್ರಿಟಿಷರ ಅವಧಿ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ. ಈ ಒಂದು ಕಿಜಾಡಿ ಅನ್ನುವಂತಹ ಉತ್ಖನನದ ಸಮಯದಲ್ಲಿ ಸಂಗಮ್ ಅವಧಿಗೆ ಸಂಬಂಧಿಸಿದಂತಹ ಒಂದು ವಸಾಹತುಗಳು ಕಂಡುಬರುತ್ತೆ. ನೆನ್ಪಿಟ್ಕೋಬೇಕು, ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸಂಗಮ್ ಅವಧಿ. ಸೊ ಮುಖ್ಯವಾಗಿ ತಮಿಳುನಾಡಲ್ಲಿ ಕಂಡುಬರುತ್ತೆ. ತಮಿಳುನಾಡಿನ ಮದುರೈನಲ್ಲಿ ಕಿಜಾಡಿ ಎನ್ನುವಂತಹ ಒಂದು ಪಟ್ಟಣ ಇದೆ. ಈ ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಈ ಒಂದು ಪಟ್ಟಣದಲ್ಲಿ ಒಂದು ಎಕ್ಸ್ಕ್ಯಾವೇಷನ್ ಅನ್ನ ಮಾಡಿದ್ರು, ಉತ್ಖನನ ಮಾಡಿದ್ರು. ಈ ಸ್ಥಳ ವೈಗೈ ನದಿಯ ದಡದ ಮೇಲೆ ಇದೆ. ಈ ಪಾಯಿಂಟ್ ಅನ್ನು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಕಿಜಾಡಿ ಅನ್ನುವಂತಹ ಒಂದು ಪಟ್ಟಣ ಏನಿದೆ ಅದು ವೈಗೈ ಅನ್ನುವಂತಹ ಒಂದು ನದಿಯ ದಡದ ಮೇಲೆ ಇದೆ. ಸೊ ಈ ಒಂದು ಸ್ಥಳದಲ್ಲಿ ಇಟ್ಟಿಗೆ, ಮಡಕೆ ಸೇರಿದಂತೆ ಹಲವಾರು ವಸ್ತುಗಳು ದೊರೆತಿವೆ. ಮುಂದಿನ ಪ್ರಶ್ನೆ ನೋಡೋಣ. ಇವುಗಳಲ್ಲಿ ಯಾವುದು ಯಕ್ಷಗಾನದ ಒಂದು ರೂಪವಾಗಿದೆ ಅಂತ ಕೇಳಿದ್ದಾರೆ. ಯಕ್ಷಗಾನದ ಒಂದು ಫಾರ್ಮ್ ಅಥವಾ ರೂಪ ಆಗಿದೆ ಅಂತ. ಆಯ್ಕೆಗಳನ್ನು ನೋಡೋಣ. ಅಟ್ಟಕಥ, ನವರಸಗಳು, ತೆಂಕುತಿಟ್ಟು, ತೊಟ್ಟಾಯಂ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ತೆಂಕುತಿಟ್ಟು. ತೆಂಕುತಿಟ್ಟು ಅನ್ನೋದು ಯಕ್ಷಗಾನದ ಒಂದು ರೂಪ ಆಗುತ್ತೆ. ಸೊ ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ. ಯಕ್ಷಗಾನದ ಒಂದು ರೂಪ ತೆಂಕುತಿಟ್ಟು. ಈ ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಎರಡೂ ಕೂಡ ಇಂಪಾರ್ಟೆಂಟ್. ತೆಂಕುತಿಟ್ಟು ಮತ್ತು ಬಡಗುತಿಟ್ಟು ಯಕ್ಷಗಾನದ ಎರಡು ಪ್ರಮುಖ ರೂಪಗಳು. ಯಕ್ಷಗಾನದಲ್ಲಿ ಮುಖ್ಯವಾಗಿ 2 ಫಾರ್ಮ್ಸ್ ಬರುತ್ತೆ, 2 ಫಾರ್ಮ್ಸ್ ಬರುತ್ತೆ. ಒಂದು ತೆಂಕುತಿಟ್ಟು, ಎರಡನೇದಾಗಿ ಬಡಗುತಿಟ್ಟು. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿಯಲ್ಲಿ ಈ ಒಂದು ಕಲೆ ಪ್ರಸಿದ್ಧವಾಗಿದೆ. ಯಾವುದು? ಯಕ್ಷಗಾನ. ಭಕ್ತಿ ಚಳವಳಿಯ ಸಮಯದಲ್ಲಿ ಈ ಒಂದು ಕಲೆ ಪ್ರವರ್ಧಮಾನಕ್ಕೆ ಬಂತು ಅಂತ ಹೇಳಲಾಗುತ್ತೆ. ಮುಂದಿನ ಪ್ರಶ್ನೆ. ವಿಜಯನಗರ ಸಾಮ್ರಾಜ್ಯ ಯಾವಾಗ ಜಾರಿಗೆ ಬಂತು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. 1133 AD, 1233 AD, 1336 AD, 1433 AD. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. 1336 AD. ಎನಾನ್ ಡಾಮಿನಿ ಅಂತ ಕರೀತಾರೆ. AD ಅಂತಂದ್ರೆ ಎನಾನ್ ಡಾಮಿನಿ. 1336 AD ಈ ಸಮಯದಲ್ಲಿ ವಿಜಯನಗರ ಸಾಮ್ರಾಜ್ಯ ಒಂದು ಜಾರಿಗೆ ಬರುತ್ತೆ. ಇದರ ಸ್ಥಾಪಕರು ಯಾರು ಅಂತಂದ್ರೆ ಹರಿಹರ ಮತ್ತು ಬುಕ್ಕರಾಯ. ಎಲ್ರಿಗೂ ಗೊತ್ತೇ ಇರುತ್ತೆ. ಸೊ ವಿಜಯನಗರದ ಲಾಂಛನ ವರಾಹ ಆಗುತ್ತೆ. ಸೊ ವರಾಹ ವಿಜಯನಗರದ ಒಂದು ಲಾಂಛನ. ಸೊ ಇದರ ಗುರುಗಳು ಯಾರು ಅಂತಂದ್ರೆ ಹರಿಹರ ಮತ್ತು ಬುಕ್ಕರಾಯರ ಗುರುಗಳು ವಿದ್ಯಾರಣ್ಯ. ಇಂಪಾರ್ಟೆಂಟ್ ಆಗುತ್ತೆ, ವಿದ್ಯಾರಣ್ಯ. ಮತ್ತು ರಾಜಧಾನಿ, ವಿಜಯನಗರ ಸಾಮ್ರಾಜ್ಯದ ರಾಜಧಾನಿ ಮೊದಲು ಆನೆಗುಂದಿಯಾಗಿತ್ತು, ನಂತರ ಒಂದು ಹಂಪಿ ಆಗುತ್ತೆ. ಸೊ ಹಾಳು ಹಂಪಿ ಅಂತ ಕೂಡ ಒಂದು ಕರಿತಾ ಇದ್ದಾರೆ. ಯಾಕೆ ಅಂತಂದ್ರೆ ಸುಮಾರು ಒಂದು ಏನ್ಷಿಯಂಟ್ ಒಂದು ಮಾನ್ಯುಮೆಂಟ್ಸ್ ಏನೇನಿದೆ ಅಥವಾ ಒಂದು ಸ್ಟ್ರಕ್ಚರ್ಸ್ ಏನಿದೆ ಅದನ್ನೆಲ್ಲವನ್ನ ಕೂಡ ನಾಶ ಆಗಿದೆ. ಆ ಕಾರಣಕ್ಕಾಗಿ ಹಾಳು ಹಂಪಿ ಅಂತ ಕೂಡ ಕರಿತಾ ಇದ್ರು. ರೀಸೆಂಟ್ ಗವರ್ನಮೆಂಟ್ ಎಫರ್ಟ್ ಇಂದ ಕೂಡ ಹಂಪಿಯನ್ನ ಮತ್ತೆ ಒಂದು ಒಂದು ಪರಿಶೀಲನೆ ಮಾಡಿ ಮತ್ತೆ ಅಭಿವೃದ್ಧಿಯನ್ನ ಮಾಡ್ತಾ ಇದ್ದಾರೆ. ಕೆಳಗಿನವುಗಳಲ್ಲಿ ಕರ್ನಾಟಕದ ಯಾವ ನದಿಯು ಪಶ್ಚಿಮಕ್ಕೆ ಹರಿಯುತ್ತದೆ ಅಂತ ಕೇಳಿದ್ದಾರೆ. ಯಾವ ನದಿ ಪಶ್ಚಿಮಕ್ಕೆ ಹರಿಯುತ್ತದೆ ಅಂತ. ಆಯ್ಕೆಗಳನ್ನು ನೋಡೋಣ. ಹೇಮಾವತಿ, ಕಾಳಿ, ತುಂಗಭದ್ರಾ, ಘಟಪ್ರಭಾ. ಸರಿಯಾದ ಉತ್ತರ ಆಯ್ಕೆ 2 ಆಗುತ್ತೆ. ಕಾಳಿ ನದಿ ಕರ್ನಾಟಕದಲ್ಲಿ ಒಂದು ಪಶ್ಚಿಮಕ್ಕೆ ಹರಿಯುವಂತಹ ನದಿ ಆಗುತ್ತೆ. ಪಶ್ಚಿಮಕ್ಕೆ ಹರಿಯುವಂತಹ ನದಿ ಆಗುತ್ತೆ ಕಾಳಿ ನದಿ. ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳು ಯಾವ್ದ್ಯಾವ್ದಿದೆ ಕರ್ನಾಟಕದಲ್ಲಿ ಅಂತ ತಿಳ್ಕೋಬೇಕು. ಕಾಳಿ, ಶರಾವತಿ, ಚಕ್ರ, ನೇತ್ರಾವತಿ, ವರಾಹಿ, ಮಹದಾಯಿ, ಬೇಡ್ತಿ, ಅಘನಾಶಿನಿ, ಬಾರಾಪೋಲೆ. ಇವೆಲ್ಲವೂ ಕೂಡ ಪಶ್ಚಿಮಕ್ಕೆ ಹರಿಯುವಂತಹ ನದಿಗಳಾಗುತ್ತೆ.
ಉತ್ತರ ಕನ್ನಡದ ಕುಶಾವಲಿ ಅನ್ನುವಂತಹ ಒಂದು ನಗರದಲ್ಲಿ ಕಾಳಿ ನದಿ ಉಗಮವಾಗುತ್ತೆ. ಯಾವಾಗಲೂ ಕೂಡ ಯಾವುದಾದ್ರೂ ನದಿಯನ್ನು ನೀವು ಓದ್ತಾ ಇದ್ರೆ ಆ ನದಿ ಎಲ್ಲಿ ಹುಟ್ಟುತ್ತೆ ಅಂತ ಕೂಡ ತಿಳ್ಕೊಬೇಕಾಗುತ್ತೆ. ಕಾಳಿ ನದಿ ಎಲ್ಲಿ ಹುಟ್ಟುತ್ತೆ ಅಂತಂದ್ರೆ ಉತ್ತರ ಕನ್ನಡದ ಕುಶಾವಲಿ ಎನ್ನುವಂತಹ ಒಂದು ನಗರದಲ್ಲಿ ಹುಟ್ಟುತ್ತೆ. ಸೂಫಾ ಅಣೆಕಟ್ಟನ್ನ ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿದೆ. ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ, ಯಾಕಂದ್ರೆ ಅಣೆಕಟ್ಟುಗಳ ಮೇಲೆ ಕೂಡ ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಕಾಳಿ ನದಿಗೆ ಯಾವ ಅಣೆಕಟ್ಟನ್ನು ಕಟ್ಟಿದ್ದಾರೆ ಅಂತ ಕೇಳಿದ್ರೆ ಸೂಫಾ ಅಣೆಕಟ್ಟನ್ನು ಕಟ್ಟಿದ್ದಾರೆ. ಗಂಗಾ ನದಿಯ ಡಾಲ್ಫಿನ್ಗೆ ಸಂಬಂಧಿಸಿದಂತೆ ಸರಿಯಾದದನ್ನು ಆಯ್ಕೆ ಮಾಡಿ. 2 ಸ್ಟೇಟ್ಮೆಂಟ್ ಇದೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಗಂಗಾ ನದಿಯ ಡಾಲ್ಫಿನ್ಗೆ ಸೂ ಎಂದು ಕರೆಯುತ್ತಾರೆ. ಗಂಗಾ ನದಿಯ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ ಆಗಿರುತ್ತೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ ಎರಡೂ ಕೂಡ ಸರಿಯಾದಂತಹ ಹೇಳಿಕೆ. ಗಂಗಾ ನದಿಯ ಡಾಲ್ಫಿನ್ ಏನಿದೆ ಅದಕ್ಕೆ ಸೂ ಅಂತ ಕೂಡ ಕರೀತಾರೆ. ಸೂ ಅಂತ ಕರೀತಾರೆ. ಅದು ಭಾರತೀಯ ಒಂದು ಜಲಚರ ಪ್ರಾಣಿ ಆಗಿರುತ್ತೆ, ರಾಷ್ಟ್ರೀಯ ಜಲಚರ ಪ್ರಾಣಿ. ಭಾರತದ್ದು ಯಾವುದು ರಾಷ್ಟ್ರೀಯ ಜಲಚರ ಪ್ರಾಣಿ ಅಂತ ಕೇಳಿದ್ರೆ ಗಂಗಾ ನದಿಯ ಡಾಲ್ಫಿನ್ ಆಗುತ್ತೆ. ಭಾರತ, ನೇಪಾಳ ಮತ್ತು ಬಾಂಗ್ಲಾದೇಶದಲ್ಲಿ ಈ ಒಂದು ಗಂಗಾ ನದಿಯ ಡಾಲ್ಫಿನ್ ಹೆಚ್ಚಾಗಿ ಕಂಡುಬರುತ್ತೆ. ಬೆಂಗಾಲಿ ಭಾಷೆಯಲ್ಲಿ ಇದಕ್ಕೆ ಶೂಶುಕ್ ಅಂತ ಕೂಡ ಕರೀತಾರೆ. ಸೊ 2 ಹೆಸರುಗಳಿದೆ, ಸೂ ಅಂತ ಕೂಡ ಕರೀತಾರೆ. ಬೆಂಗಾಲಿ ಭಾಷೆಯಲ್ಲಿ ಈ ಒಂದು ಡಾಲ್ಫಿನ್ಗೆ ಶೂಶುಕ ಅಂತ ಕೂಡ ಕರೀತಾರೆ. ಕೆಳಗಿನವುಗಳಲ್ಲಿ ಭಾರತದ ಯಾವ ನೆರೆಯ ದೇಶವು ಭೂಪ್ರದೇಶ ಬಂಧನ ದೇಶವಲ್ಲ? ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಂತ ಇಂಗ್ಲಿಷಲ್ಲಿ ಕರಿತೀವಿ. ಲ್ಯಾಂಡ್ ಲಾಕ್ಡ್ ಕಂಟ್ರಿ ಯಾವುದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ಲ ಅಂತ ಕೊಟ್ಟಿದ್ದಾರೆ. 4 ಆಯ್ಕೆಗಳಲ್ಲಿ ಯಾವುದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಅಲ್ಲ ಅಂತ. ಆಯ್ಕೆಗಳನ್ನು ನೋಡೋಣ. ನೇಪಾಳ್, ಭೂತಾನ್, ಅಫ್ಘಾನಿಸ್ತಾನ್, ಮಯನ್ಮಾರ್. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. ಮಯನ್ಮಾರ್ ಏನಿದೆ ಇದು ಲ್ಯಾಂಡ್ ಲಾಕ್ಡ್ ಕಂಟ್ರಿ ಆಗೋದಿಲ್ಲ. ಸೊ ಏಷ್ಯಾ ಖಂಡದಲ್ಲಿರುವಂತಹ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ಗಳು ಅಥವಾ ಭೂಪ್ರದೇಶ ಬಂಧನ ದೇಶಗಳು ಯಾವ್ದ್ಯಾವುದು ಅಂತಂದ್ರೆ ಏಷ್ಯಾ ಕಾಂಟಿನೆಂಟಲ್ ಇರುವಂತಹ ಒಂದು ಭೂಪ್ರದೇಶ ಬಂಧನ ದೇಶಗಳು ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಯಾವ್ದ್ಯಾವುದು? ಕಜಕಿಸ್ತಾನ್, ಅಫ್ಘಾನಿಸ್ತಾನ್, ಉಜ್ಬೇಕಿಸ್ತಾನ್, ನೇಪಾಳ್, ಮಂಗೋಲಿಯಾ, ಲಾವೋಸ್, ಭೂತಾನ್, ಕಿರ್ಗಿಸ್ತಾನ್, ತುರ್ಕಮೆನಿಸ್ತಾನ್, ಆರ್ಮೇನಿಯಾ, ಅಜರ್ಬೈಜಾನ್, ತಜಕಿಸ್ತಾನ್ ಮತ್ತು ಭಾರತ ಎಲ್ಲವೂ ಕೂಡ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್ ಆಗಿರುತ್ತೆ. ಏಷ್ಯಾ ಖಂಡದಲ್ಲಿರುವಂತಹ ಲ್ಯಾಂಡ್ ಲಾಕ್ಡ್ ಕಂಟ್ರೀಸ್. ಭಾರತದ ಸಂಸತ್ತು ಯಾವುದನ್ನ ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ಲೋಕಸಭೆ, ರಾಜ್ಯಸಭೆ, ಭಾರತದ ರಾಷ್ಟ್ರಪತಿ, ಲೋಕಸಭೆ ಮತ್ತು ರಾಜ್ಯಸಭೆ, ಲೋಕಸಭೆ, ರಾಜ್ಯಸಭೆ ಮತ್ತು ಪ್ರಧಾನಮಂತ್ರಿ, ಲೋಕಸಭೆ, ರಾಜ್ಯಸಭೆ ಮತ್ತು ಮಂತ್ರಿಗಳ ಮಂಡಳಿ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಲೋಕಸಭೆ, ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿ. ಇದು ಭಾರತದ ಸಂಸತ್ ಏನಿದೆ ಅದನ್ನ ಒಳಗೊಂಡಿರುತ್ತೆ. ಭಾರತದ ಸಂಸತ್ತು ಏನೇನನ್ನ ಒಳಗೊಂಡಿರುತ್ತೆ? ಲೋಕಸಭೆ, ರಾಜ್ಯಸಭೆ ಮತ್ತು ಭಾರತದ ರಾಷ್ಟ್ರಪತಿಯವರನ್ನ ಒಳಗೊಂಡಿರುತ್ತೆ. ಕೇಂದ್ರ ಶಾಸಕಾಂಗವನ್ನ ನಾವು ಸಂಸತ್ತು ಎಂಬ ಹೆಸರಿನಿಂದ ಕರಿತೀವಿ. ಕೇಂದ್ರ ಒಂದು ಶಾಸಕಾಂಗ ಏನಿದೆ ಅದಕ್ಕೆ ಸಂಸತ್ತು ಅನ್ನುವಂತಹ ಒಂದು ಪಾರ್ಲಿಮೆಂಟ್ ಅನ್ನುವಂತಹ ಹೆಸರಿನಿಂದ ಕರಿತೀವಿ. ಸಂಸತ್ತು ದ್ವಿಸದನ ಶಾಸಕಾಂಗ ಪದ್ಧತಿಯ ಮೇಲೆ ರಚಿಸಿದೆ ಅಥವಾ ರಚಿಸಲ್ಪಟ್ಟಿದೆ. ಸಂಸತ್ ಅನ್ನೋದೇನಿದೆ ದ್ವಿಸದನದ ಒಂದು ಶಾಸಕಾಂಗ ಪದ್ಧತಿಯ ಮೇಲೆ ರಚನೆಯಾಗಿದೆ. 106ನೇ ವಿಧಿಯ ಅನ್ವಯ ಸಂಸತ್ತು ಸಂಸತ್ ಸದಸ್ಯರ ವೇತನ ಭತ್ಯೆಗಳನ್ನು ನಿರ್ಧಾರ ಮಾಡುತ್ತೆ. SR ಬೊಮ್ಮಾಯಿ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದ ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ನ ಮಹತ್ವದ ತೀರ್ಪು ವ್ಯವಹರಿಸಿದ್ದು ಅಥವಾ ಯಾವುದಕ್ಕೆ ಸಂಬಂಧಿಸಿತ್ತು ಈ ಒಂದು ತೀರ್ಪು ಅಂತ ಕೇಳಿದ್ದಾರೆ. ಆಯ್ಕೆಗಳನ್ನು ನೋಡೋಣ. ಅಧ್ಯಕ್ಷರ ನಿಯಮ, ರಿಟ್ ಪಿಟಿಷನ್, ಮೂಲಭೂತ ಹಕ್ಕುಗಳು, ನಿರ್ದೇಶನ ತತ್ವಗಳು. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಅಧ್ಯಕ್ಷರ ನಿಯಮ. ಸೊ SR ಬೊಮ್ಮಾಯಿ ಮತ್ತು ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಈ ಒಂದು ಕೇಸ್ನಲ್ಲಿ ಅಧ್ಯಕ್ಷರ ನಿಯಮಕ್ಕೆ ಸುಪ್ರೀಂ ಕೋರ್ಟ್ ಒಂದು ತೀರ್ಪನ್ನು ನೀಡುತ್ತೆ. 356ನೇ ವಿಧಿಯ ಅಡಿಯಲ್ಲಿ ಒಂದು ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರು ಆಡಳಿತವನ್ನು ಘೋಷಿಸುವುದಕ್ಕೆ ಸಂಬಂಧಿಸಿದಂತೆ ಸರ್ವೋಚ್ಚ ನ್ಯಾಯಾಲಯ ತೀರ್ಪನ್ನು ನೀಡುತ್ತೆ. ಸೊ ಒಂದು ರಾಜ್ಯದಲ್ಲಿ ರಾಷ್ಟ್ರಾಧ್ಯಕ್ಷರ ಒಂದು ಆಡಳಿತವನ್ನು ಘೋಷಣೆ ಮಾಡುವುದಕ್ಕೆ ಸಂಬಂಧಿಸಿದಂತಹ ಒಂದು ತೀರ್ಪಾಗುತ್ತೆ. ಭಾರತದ ಚುನಾವಣಾ ಆಯೋಗಕ್ಕೆ ಈ ಕೆಳಗಿನವುಗಳಲ್ಲಿ ಯಾವುದರ ಚುನಾವಣೆಯೂ ಸಂಬಂಧಿಸಿಲ್ಲ. ಆಯ್ಕೆಗಳು ಲೋಕಸಭೆ, ರಾಷ್ಟ್ರಪತಿ, ಪಂಚಾಯಿತಿ ಮತ್ತು ಪುರಸಭೆಗಳು. ಇವುಗಳಲ್ಲಿ ಯಾವುದೂ ಅಲ್ಲ. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಪಂಚಾಯಿತಿ ಮತ್ತು ಪುರಸಭೆಗಳ ಚುನಾವಣೆಯನ್ನ ಭಾರತದ ಒಂದು ಚುನಾವಣಾ ಆಯೋಗ ನಡೆಸೋದಿಲ್ಲ. ಹಾಗಾದ್ರೆ ಯಾರು ನಡೆಸ್ತಾರೆ? ರಾಜ್ಯ ಚುನಾವಣಾ ಆಯೋಗ ಪಂಚಾಯತ್ ಮತ್ತು ಪುರಸಭೆಗಳ ಚುನಾವಣೆಯನ್ನ ನಡೆಸುತ್ತೆ. ಸಂವಿಧಾನದ 15ನೇ ಭಾಗದಲ್ಲಿನ 324ನೇ ವಿಧಿಯು
ಸ್ವತಂತ್ರ ಹಾಗೂ ನಿರ್ಭೀತ ಚುನಾವಣಾ ಆಯೋಗದ ರಚನೆಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಈ ವಿಧಿಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ. ರೀಸೆಂಟ್ ಎಕ್ಸಾಮ್ಸ್ಗಳಲ್ಲಿ ಸುಮಾರು ವಿಧಿಗಳನ್ನು ಕೇಳ್ತಾ ಇದ್ದಾರೆ. ಎಸ್ಪೆಷಲಿ KPSC ಎಕ್ಸಾಮ್ಸ್ ಅಲ್ಲೂ ಆಯಿತು, ಇವನ್ PSI PC ಎಕ್ಸಾಮ್ಸ್ ಅಲ್ಲೂ ಆಯಿತು. ಸೊ ಸಂವಿಧಾನದ 15ನೇ ಭಾಗದಲ್ಲಿರುವಂತಹ 324ನೇ ವಿಧಿ ಏನು ಹೇಳುತ್ತೆ, ಸ್ವತಂತ್ರ ಹಾಗೂ ನಿರ್ಭೀತ ಚುನಾವಣಾ ಆಯೋಗದ ರಚನೆಗೆ ಅವಕಾಶವನ್ನ ಮಾಡಿಕೊಡುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ. ಫಸ್ಟ್ ಸ್ಟೇಟ್ಮೆಂಟ್ ನೋಡಿ, ಎಥನಾಲ್ ಅನ್ನ ಕಬ್ಬಿನಿಂದ ತಯಾರಿಸಲಾಗುತ್ತದೆ. ಎರಡನೇ ಸ್ಟೇಟ್ಮೆಂಟ್, ಎಥನಾಲ್ ಅನ್ನ ಪೆಟ್ರೋಲ್ನಲ್ಲಿ ಬೆರೆಸಲಾಗುತ್ತದೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡು ಸರಿ, ಅ ಮತ್ತು ಬ ಎರಡು ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ ಎರಡು ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ. ಯಾಕಂದ್ರೆ ಎಥನಾಲ್ ಅನ್ನ, ಸೊ ಗೊತ್ತಿರುತ್ತೆ ಎಲ್ರಿಗೂ ಕೂಡ, ಎಥನಾಲ್ ಅನ್ನ ಕಬ್ಬಿನಿಂದ ತಯಾರು ಮಾಡ್ತಾರೆ. ಈ ಎಥನಾಲ್ ಅನ್ನ ಇವನ್ ಪೆಟ್ರೋಲ್ ನಲ್ಲಿ ಕೂಡ ಬೆರೆಸಲಾಗುತ್ತೆ. ಕಬ್ಬು, ಇದಕ್ಕೆ ಲೇಜಿ ಮೆನ್ಸ್ ಕ್ರಾಪ್ ಅಂತಾರೆ. ಇಂಗ್ಲಿಷ್ ನಲ್ಲಿ ಶುಗರ್ ಕೇನ್ ಅಂತ ಕರೀತಾರೆ. ಶುಗರ್ ಕೇನ್ಗೆ ಲೇಜಿ ಮೆನ್ಸ್ ಕ್ರಾಪ್ ಅಂತ ಕೂಡ ಕರೀತಾರೆ. ಲೇಜಿ ಮೆನ್ಸ್ ಕ್ರಾಪ್ ಅಂತ ಕರೀತಾರೆ. ಸೊ ಕಾಸ್ಮೆಟಿಕ್, ಪ್ಲಾಸ್ಟಿಕ್, ಡ್ರಗ್ಗಳ ತಯಾರಿಕೆಯಲ್ಲೂ ಕೂಡ ಎಥನಾಲ್ ಅನ್ನ ಬಳಸ್ತಾರೆ. ಕಬ್ಬಿನಲ್ಲಿ ಸುಕ್ರೋಸ್ ಅಂಶ ಹೆಚ್ಚಾಗಿರುತ್ತೆ. ತುಂಬಾ ಇಂಪಾರ್ಟೆಂಟ್ ಇದು. ಯಾಕಂದ್ರೆ ಕೆಲವೊಂದ್ಸಲ ಫ್ರಕ್ಟೋಸ್, ಸುಕ್ರೋಸ್ ಅಂತ ಕೊಡ್ತಾ ಇರ್ತಾರೆ, ಕನ್ಫ್ಯೂಸ್ ಆಗುತ್ತೆ. ಕಬ್ಬಿನಲ್ಲಿ ಸುಕ್ರೋಸ್ ಹೆಚ್ಚಾಗಿರುತ್ತೆ. ಸುಕ್ರೋಸ್ ಸಕ್ಕರೆ ಅಂತ ನೆನ್ಪಿಟ್ಕೊಳ್ಳಿ. ಎಸ್ ಫಾರ್ ಸಕ್ಕರೆ, ಸುಕ್ರೋಸ್ ಅಂತ ನೆನ್ಪಿಟ್ಕೋಬೇಕು. ಕಬ್ಬಿನಲ್ಲಿ ಸುಕ್ರೋಸ್ ಅಂಶ ಹೆಚ್ಚಾಗಿರುತ್ತೆ. ಒಂದು ಹೀಟರ್ ಕಾಯಿಲ್ ಅನ್ನ 2 ಭಾಗಗಳಾಗಿ ಕತ್ತರಿಸಿ ಮತ್ತು ಹೀಟರ್ನಲ್ಲಿ ಕೇವಲ ಒಂದು ಭಾಗವನ್ನ ಬಳಸಿದರೆ ಉತ್ಪತ್ತಿಯಾಗುವ ಶಾಖವು ಅಂತ ಕೇಳಿದ್ದಾರೆ. ಆಯ್ಕೆಗಳು ದ್ವಿಗುಣವಾಗುತ್ತದೆ, ಬದಲಾಗೋದಿಲ್ಲ, 4ನೇ ಒಂದು ಭಾಗದಷ್ಟು, ಅರ್ಧದಷ್ಟು. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ದ್ವಿಗುಣವಾಗುತ್ತೆ ಅಂದ್ರೆ ಒಂದು ಹೀಟರ್ ಕಾಯಿಲ್ ಅನ್ನ 2 ಭಾಗಗಳಾಗಿ ವಿಭಜನೆ ಮಾಡಿ ಒಂದನ್ನ ಮಾತ್ರ ಯೂಸ್ ಮಾಡಿದಾಗ ಉತ್ಪತ್ತಿಯಾಗುವಂತ ಶಾಖ ಡಬಲ್ ಇರುತ್ತೆ, ದ್ವಿಗುಣವಾಗುತ್ತೆ. ಹೀಟರ್ ಕಾಯಿಲ್ ನಿಕ್ರೋಮ್ ನಿಂದ ಮಾಡಿರ್ತಾರೆ. ಸ್ಟಾರ್ ಮಾರ್ಕ್ ಹಾಕೊಳ್ಳಿ. ಸುಮಾರು PC ಎಕ್ಸಾಮ್ಸ್ ಅಲ್ಲಿ ಈ ಪಾಯಿಂಟ್ ಅನ್ನ ಕೇಳ್ತಾರೆ. ಹೀಟರ್ ಕಾಯಿಲ್ ನಿಕ್ರೋಮ್ ನಿಂದ ಮಾಡಲ್ಪಟ್ಟಿರುತ್ತೆ. ಈ ನಿಕ್ರೋಮ್ ನಲ್ಲಿ 80% ನಿಕಲ್ ಇರುತ್ತೆ, 80% ನಿಕಲ್ ಇರುತ್ತೆ, 20% ಕ್ರೋಮಿಯಂ ಇರುತ್ತೆ, 20% ಕ್ರೋಮಿಯಂ ಇರುತ್ತೆ. ಕೆಳಗಿನವುಗಳಲ್ಲಿ ಯಾವುದು ವಿದ್ಯುತ್ ನಿರೋಧಕದ ಉದಾಹರಣೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ವಜ್ರ, ಪಾದರಸ, ಕಬ್ಬಿಣ, ಕ್ರೋಮಿಯಂ. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ವಜ್ರ. ವಜ್ರ ಅನ್ನೋದು ವಿದ್ಯುತ್ ನಿರೋಧಕ ಆಗುತ್ತೆ ಕೊಟ್ಟಿರುವಂತಹ ಆಯ್ಕೆಗಳಲ್ಲಿ. ಸೊ ಇದೊಂದು ತುಂಬಾ ಒಂದು ಹಾರ್ಡ್ ಆದಂತಹ ಮಟೀರಿಯಲ್ ಆಗಿರೋದ್ರಿಂದ ಸೊ ಒಂದು ಗ್ರೈಂಡಿಂಗ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಇವನ್ ಜ್ಯುವೆಲರಿಯಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಸರಕು ಮತ್ತು ಸೇವಾ ತೆರಿಗೆಯನ್ನು ಭಾರತದ ಯಾವ ಸಂಸ್ಥೆಯು ನಿರ್ಧರಿಸುತ್ತದೆ ಅಂತ ಕೇಳಿದ್ದಾರೆ. ಗೂಡ್ಸ್ ಅಂಡ್ ಸರ್ವಿಸ್ ಟ್ಯಾಕ್ಸ್. ಸೊ ಆಯ್ಕೆಗಳು RBI, ನೀತಿ ಆಯೋಗ, GST ಮಂಡಳಿ, GST ನೆಟ್ವರ್ಕ್. ಸರಿಯಾದ ಉತ್ತರ ಆಯ್ಕೆ 1 ಆಗುತ್ತೆ. ಆಯ್ಕೆ 3 ಆಗುತ್ತೆ. GST ಮಂಡಳಿ. GST ಕೌನ್ಸಿಲ್ ಅಥವಾ GST ಮಂಡಳಿ ಅಂತ ಏನು ಕರಿತೀವಿ, ಇದೇನ್ ಮಾಡುತ್ತೆ, ಸರಕು ಮತ್ತು ಸೇವಾ ತೆರಿಗೆಯನ್ನ ನಿರ್ಧಾರ ಮಾಡುತ್ತೆ. ಈ ಮಂಡಳಿ ಒಟ್ಟು 33 ಸದಸ್ಯರನ್ನ ಹೊಂದಿರುತ್ತೆ. ಈ ಒಂದು GST ಕೌನ್ಸಿಲ್ ಅಥವಾ ಸರಕು ಮತ್ತು ಸೇವಾ ತೆರಿಗೆಯ ಒಂದು ಮಂಡಳಿಯಲ್ಲಿ 33 ಸದಸ್ಯರಿರ್ತಾರೆ. ಕೇಂದ್ರ ಹಣಕಾಸು ಸಚಿವರು GST ಮಂಡಳಿಯ ಮುಖ್ಯಸ್ಥರಾಗಿರ್ತಾರೆ. ಯಾರಿದ್ದಾರೆ ಪ್ರಸ್ತುತ ಕೇಂದ್ರ ಹಣಕಾಸು ಸಚಿವರು? ನಿರ್ಮಲಾ ಸೀತಾರಾಮನ್. ಇನ್ನು RBI ಬಗ್ಗೆ ಕೂಡ ತಿಳ್ಕೋಬೇಕಾಗುತ್ತೆ. ಸೊ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ. ಸೊ ಇದು ಸ್ಥಾಪನೆ ಆಗಿದ್ದು ಹಿಲ್ಟನ್ ಯಂಗ್ ಕಮಿಷನ್ ಒಂದು ರೆಕಮೆಂಡೇಶನ್ ಮೇಲೆ. ಇದರ ಕೇಂದ್ರ ಕಚೇರಿ ಇರೋದು ಮುಂಬೈನಲ್ಲಿ. RDG ಖಾತೆಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ. ಸ್ಟೇಟ್ಮೆಂಟ್ 1 ನೋಡೋಣ. ಈ ಖಾತೆಯನ್ನ ವ್ಯಕ್ತಿಗಳು ತಮ್ಮ ಉಳಿತಾಯ ಖಾತೆಯ ಜೊತೆಗೆ ಜೋಡಿಸಿಕೊಳ್ಳಬಹುದು. ಈ ಖಾತೆಯನ್ನ ಬಳಸಿ ವ್ಯಕ್ತಿಗಳು ತಮ್ಮ ಸಾಲ ಪತ್ರಗಳನ್ನು ಖರೀದಿಸಬಹುದು. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡು ಸರಿ, ಅ ಮತ್ತು ಬ ಎರಡು ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ ಎರಡು ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ. ಈ ಖಾತೆಯನ್ನ ಬಳಸಿ ವ್ಯಕ್ತಿಗಳು ಒಂದು ಸಾಲ ಪತ್ರಗಳನ್ನು ಕೂಡ ಖರೀದಿ ಮಾಡಬಹುದು ಮತ್ತು ಈ ಖಾತೆಯನ್ನ ತಮ್ಮ ಉಳಿತಾಯ ಖಾತೆಯ ಜೊತೆಗೆ ಜೋಡಿಸಿಕೊಳ್ಳಬಹುದು ಕೂಡ. ಸೊ ಇದು ಇಂಪಾರ್ಟೆಂಟ್. ಫುಲ್ ಫಾರ್ಮ್ ಕೂಡ ಕೇಳ್ತಾರೆ. RDG ಅಂದ್ರೆ ಏನು? ರಿಟೇಲ್ ಡೈರೆಕ್ಟ್ ಗಿಲ್ಟ್ ಖಾತೆ ಅಂತ. ರಿಟೇಲ್ ಡೈರೆಕ್ಟ್ ಗಿಲ್ಟ್ ಖಾತೆ ಅನ್ನೋದು ಅದರ ಫುಲ್ ಫಾರ್ಮ್ ಆಗುತ್ತೆ. ಸರ್ಕಾರಿ ಸಾಲ ಪತ್ರಗಳನ್ನ ಇನ್ನೊಬ್ಬರಿಗೆ ಆನ್ಲೈನ್ ಮೂಲಕ ಉಡುಗೆ ರೂಪದಲ್ಲಿ ಕೂಡ ನೀಡಬಹುದು. ಸರ್ಕಾರಿ ಸಾಲ ಪತ್ರಗಳು ಏನಿರುತ್ತೆ ಅದನ್ನ ಮತ್ತೊಬ್ಬರಿಗೆ, ಸೊ ಯಾರು ಅದನ್ನ ಪರ್ಚೇಸ್ ಮಾಡಿರ್ತಾರೆ ಅವನು ಮತ್ತೊಬ್ಬನಿಗೆ ಏನ್ ಮಾಡ್ತಾನೆ, ಉಡುಗೆಯ ರೂಪದಲ್ಲಿ, ಒಂದು ಗಿಫ್ಟ್ ರೂಪದಲ್ಲಿ ಕೂಡ ಅದನ್ನ ಕೊಡಬಹುದು. ಸಾಲ ಪತ್ರದ ಮೊತ್ತವನ್ನ UPI ಮೂಲಕ ಕೂಡ ಪಾವತಿಸಲು ಅವಕಾಶ ಕೂಡ ಇದೆ. ಭಾರತದ ಹಣದುಬ್ಬರದ ಗುರಿಯನ್ನ ಯಾರು ಹೊಂದಿಸುತ್ತಾರೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಸೆಬಿ, ಭಾರತ ಸರ್ಕಾರ, RBI ಮತ್ತು ಭಾರತ ಸರ್ಕಾರ. ಸರಿಯಾದ ಉತ್ತರ ಆಯ್ಕೆ 4 ಆಗುತ್ತೆ. RBI ಮತ್ತು ಭಾರತ ಸರ್ಕಾರ ಏನ್ ಮಾಡುತ್ತೆ, ಹಣದುಬ್ಬರದ ಗುರಿಯನ್ನ ಹೊಂದಿಸ್ತಾರೆ.
ಭಾರತ ಸರ್ಕಾರ ಆರ್ಬಿಐನ ಸಲಹೆ ಮೇರೆಗೆ 5 ವರ್ಷದಲ್ಲಿ 1 ಬಾರಿ ಹಣದುಬ್ಬರದ ಗುರಿಯನ್ನ ನಿರ್ಧಾರ ಮಾಡುತ್ತೆ. ಈ ಕೆಳಗಿನ ಹೇಳಿಕೆಗಳಲ್ಲಿ ಸರಿಯಾದದನ್ನ ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ. ಪೂರ್ವಾಂಚಲ ಎಕ್ಸ್ಪ್ರೆಸ್ ಹೆದ್ದಾರಿಯ ಉದ್ದ 341 ಕಿಲೋಮೀಟರ್. ಈ ಹೆದ್ದಾರಿ ಲಕ್ನೋ ಮತ್ತು ಗಾಜಿಪುರ್ ಜಿಲ್ಲೆಗಳನ್ನ ಸಂಪರ್ಕಿಸುತ್ತದೆ. ಆಯ್ಕೆಗಳು ಅ ಮಾತ್ರ ಸರಿ, ಬ ಮಾತ್ರ ಸರಿ, ಅ ಮತ್ತು ಬ ಎರಡೂ ಸರಿ, ಅ ಮತ್ತು ಬ ಎರಡೂ ತಪ್ಪು. ಸರಿಯಾದ ಉತ್ತರ ಆಯ್ಕೆ 3 ಆಗುತ್ತೆ. ಅ ಮತ್ತು ಬ ಎರಡೂ ಕೂಡ ಸರಿಯಾದಂತಹ ಹೇಳಿಕೆ ಆಗುತ್ತೆ. ಪೂರ್ವಾಂಚಲ್ ಎಕ್ಸ್ಪ್ರೆಸ್ ರೀಸೆಂಟ್ ಆಗಿ ನ್ಯೂಸ್ ಅಲ್ಲಿದೆ. ಈ ಪೂರ್ವಾಂಚಲ್ ಎಕ್ಸ್ಪ್ರೆಸ್ ಏನಿದೆ, ಈ ಹೆದ್ದಾರಿಯ ಉದ್ದ 341 ಕಿಲೋಮೀಟರ್ ಮತ್ತು ಇದು ಲಕ್ನೋ ಮತ್ತು ಗಾಜಿಪುರ್ ಜಿಲ್ಲೆಗಳನ್ನ ಸಂಪರ್ಕ ಮಾಡುತ್ತೆ. ಸೊ ನರೇಂದ್ರ ಮೋದಿಯವರು ರೀಸೆಂಟ್ ಆಗಿ ಇದನ್ನ ಉದ್ಘಾಟನೆ ಮಾಡಿದ್ದಾರೆ. ಸೊ 22,500 ಕೋಟಿ ರೂಪಾಯಿಯಲ್ಲಿ ಈ ಹೆದ್ದಾರಿ ನಿರ್ಮಾಣಕ್ಕೆ ಒಂದು ವೆಚ್ಚ ತಗಲಿದೆ. ಸೊ ಒಟ್ಟು 8 ಜಿಲ್ಲೆಗಳಿಗೆ ಸಂಪರ್ಕ ಕೊಡುತ್ತೆ. ಲಕ್ನೋ, ಬಾರಾಬಂಕಿ, ಅಮೇಥಿ, ಸುಲ್ತಾನ್ಪುರ್, ಅಯೋಧ್ಯ, ಅಂಬೇಡ್ಕರ್ ನಗರ್, ಅಜಂಗಢ್, ಗಾಜಿಪುರ್. ಸೊ ಒಟ್ಟು 8 ಜಿಲ್ಲೆಗಳಿಗೆ ಒಂದು ಸಂಪರ್ಕವನ್ನು ಕೊಡುತ್ತೆ. 2021 ನವೆಂಬರ್ ಹೊತ್ತಿಗೆ ಅತಿ ವಾಯು ಮಾಲಿನ್ಯ ನಗರಗಳಲ್ಲಿ ಯಾವ ನಗರ ಪ್ರಥಮ ಸ್ಥಾನದಲ್ಲಿದೆ ಅಂತ ಕೇಳಿದ್ದಾರೆ. ಆಯ್ಕೆಗಳು ದೆಹಲಿ, ಚಂಗ್ಲು, ಲಾಹೋರ್, ಢಾಕಾ. ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ದೆಹಲಿ. ಸೊ 2021 ಒಂದು ನವೆಂಬರ್ ಹೊತ್ತಿಗೆ ಅತಿ ಹೆಚ್ಚು ಒಂದು ವಾಯು ಮಾಲಿನ್ಯ ಆದಂತಹ ನಗರಗಳಲ್ಲಿ ಪ್ರಥಮ ಸ್ಥಾನ ಸೊ ನಮ್ಮ ಹೆಮ್ಮೆಯ ಒಂದು ದೆಹಲಿಗೆ ಬರುತ್ತೆ. ದೆಹಲಿಯ ಒಂದು ವಾಯು ಗುಣಮಟ್ಟ ಸೂಚ್ಯಂಕ ಏರ್ ಕ್ವಾಲಿಟಿ ಇಂಡೆಕ್ಸ್ ಅಂತ ಇಂಗ್ಲಿಷಲ್ಲಿ ಕರೀತಾರೆ. ಏರ್ ಕ್ವಾಲಿಟಿ ಇಂಡೆಕ್ಸ್ AQI. ಸೊ ದೆಹಲಿಯ ಒಂದು ವಾಯು ಗುಣಮಟ್ಟ ಸೂಚ್ಯಂಕ ಎಷ್ಟಿದೆ? 212. ಚಂಗ್ಲೂದು 200 ಇದೆ, ಲಾಹೋರ್ದು 196, ಢಾಕಾದು 194. ಸಮದ್ವಿಬಾಹು ತ್ರಿಕೋನದ ಪರದಿಯು 50 ಸೆಂಟಿಮೀಟರ್, ಬೇಸ್ 18 ಸೆಂಟಿಮೀಟರ್ ಆಗಿದ್ದರೆ ಸಮಾನ ಬದಿಗಳ ಉದ್ದವನ್ನ ಕಂಡು ಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಒಂದು ಸಮದ್ವಿಬಾಹು ತ್ರಿಭುಜ ಇದೆ, ಅಂದ್ರೆ ಒಂದು ತ್ರಿಭುಜದ 2 ಬಾಹುಗಳು ಸಮನಾಗಿದೆ. ಸೊ ಆ 2 ಬಾಹುಗಳ ಒಂದು ಎಷ್ಟಿದೆ ಅಂತ ಗೊತ್ತಿಲ್ಲ, ಬಟ್ ಸಮನಾಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಒಂದು ತ್ರಿಭುಜ ಇದೆ, ಆ ತ್ರಿಭುಜದ 2 ಬಾಹುಗಳು ಸಮನಾಗಿದೆ. ಸೊ ಎಷ್ಟಿದೆ ಅಂತ ಗೊತ್ತಿಲ್ಲ, ಎಕ್ಸ್ ಅಂತ ಅನ್ಕೊಳ್ಳೋಣ. ಬೇಸ್ ಕೊಟ್ಟಿದ್ದಾರೆ, ಬೇಸ್ ಎಷ್ಟಿದೆ? ಬೇಸ್ 18 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಒಟ್ಟು ಪರದಿ ಎಷ್ಟಿದೆ? ಒಟ್ಟು ಪರದಿ 50 ಸೆಂಟಿಮೀಟರ್ ಒಟ್ಟು ಪರದಿ ಇದೆ. ಸೊ ಹಾಗಾದ್ರೆ ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅಂತ ನೋಡೋಣ. ಸೊ ಏನು ಕೇಳಿದ್ದಾರೆ? ಹಾಗಾದ್ರೆ ಆ ಸಮಾನ ಬದಿಗಳ ಉದ್ದವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಯಾವ ರೀತಿ ಸಾಲ್ವ್ ಮಾಡ್ಕೋಬೇಕು? ಎಕ್ಸ್ ಪ್ಲಸ್ 18 ಈ ರೀತಿ ಬರ್ಕೋಬೇಕು, ಈಕ್ವಲ್ಸ್ ಟು 56. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟು ಬರುತ್ತೆ? ಎಕ್ಸ್ ಪ್ಲಸ್ ಎಕ್ಸ್ ಎಷ್ಟಾಗುತ್ತೆ? 2x ಆಗುತ್ತೆ. 2x ಪ್ಲಸ್ 18 ಈಕ್ವಲ್ ಟು 56. ಹೌದಲ್ವಾ? ಆರಾಮಾಗಿ ಸಾಲ್ವ್ ಮಾಡ್ಬೋದು. 18 ಈ ಕಡೆ ಬಂದರೆ -18 ಆಗುತ್ತೆ. 2x ಈಕ್ವಲ್ ಟು 56 ಮೈನಸ್ 18. 56 ಮೈನಸ್ 18 ಅಂದರೆ ಎಷ್ಟು ಬರುತ್ತೆ? 16ರಲ್ಲಿ 8 ಹೋದರೆ ಎಷ್ಟು ಬರುತ್ತೆ? 50 ಮೈನಸ್ 18. 50 ಮೈನಸ್ 18 50ರಲ್ಲಿ 18ಅನ್ನು ಕಳೆದ್ರೆ ಎಷ್ಟು ಬರುತ್ತೆ? ನಮಗೆ 32 ಬರುತ್ತೆ. ಸೊ ಎಕ್ಸ್ ಇಸ್ಕೋಲ್ ಟು 32 ಡಿವೈಡೆಡ್ ಬೈ 2. 2 ಒಂದೇ 2 16ಲೆ. ಸೊ ಎಷ್ಟು ಬರುತ್ತೆ? 16 ಸೆಂಟಿಮೀಟರ್ ಬರುತ್ತೆ. 16 ಸೆಂಟಿಮೀಟರ್. ಎಕ್ಸ್ ವ್ಯಾಲ್ಯೂ ಎಷ್ಟಿರುತ್ತೆ? ಸಮಾನ ಬದಿಗಳ ಉದ್ದ ಎಷ್ಟಿರುತ್ತೆ ಅಂದರೆ 16 ಸೆಂಟಿಮೀಟರ್ ಇರುತ್ತೆ. ಆಯ್ಕೆ 4 ಸರಿಯಾದ ಉತ್ತರ ಆಗುತ್ತೆ. ಮುಂದಿನ ಪ್ರಶ್ನೆ, ABCDE ಮುಂದೆ ಅನುಪಾತ, LMNOP ಮುಂದೆ ಸಮಾನುಪಾತ, FGHIJ ಮುಂದೆ ಕ್ವಶನ್ ಮಾರ್ಕ್. ಸೊ ಇಲ್ಲಿ ರಿಲೇಷನ್ ಇದೆ ABCDE ಕೆಳಗಡೆ LMNOP. ಸೊ ಎಗೆ ಮತ್ತು ಎಲ್ಗೆ ಏನು ರಿಲೇಷನ್ ಇದೆ ಅಂತ ನೋಡೋಣ. ಎ ಆದಮೇಲೆ 10 ಲೆಟರ್ಸ್ ಆದಮೇಲೆ ಎಲ್ ಬಂದಿದೆ. ಅದೇ ರೀತಿ ಬಿ ಮತ್ತು ಎಮ್ನ ನಡುವೆ 10 ಲೆಟರ್ ಗ್ಯಾಪ್ ಇದೆ. ಎಲ್ ಮತ್ತು ಎನ್ ನಡುವೆ 10 ಲೆಟರ್ ಗ್ಯಾಪ್ ಇದೆ. ಡಿ ಮತ್ತು ಓನ ನಡುವೆ ಕೂಡ 10 ಲೆಟರ್ ಗ್ಯಾಪ್ ಇದೆ. ಇ ಮತ್ತು ಪಿ ನ ನಡುವೆ ಕೂಡ 10 ಲೆಟರ್ ಗ್ಯಾಪ್ ಇದೆ. ಸೊ ಅದೇ ರೀತಿ ಇಲ್ಲಿ ಕೂಡ ಸಾಲ್ವ್ ಮಾಡ್ಕೊಂಡು ಹೋಗಬೇಕಾಗತ್ತೆ, ಹೌದಲ್ವಾ? ಸೊ ಇಲ್ಲಿ ಎಫ್ ಜಿ ಎಚ್ ಐ ಜೆ. ಸೊ ಎಫ್ ಆದಮೇಲೆ 10 ಲೆಟರನ್ನು, ಎಫ್ ಆದಮೇಲೆ EFGHIJ 10 ಲೆಟರ್ ಆದಮೇಲೆ ಯಾವ್ದು ಬರುತ್ತೆ? ಕ್ಯೂ ಬರುತ್ತೆ. ಎಫ್ ಆದಮೇಲೆ ಕ್ಯೂ ಬರುತ್ತೆ. ಸೊ ಕಂಟಿನ್ಯೂ ಆಗಿ ನೋಡ್ಕೊಂಬಿಡಿ. MNOP ಬಂದಿರೋದ್ರಿಂದ MNOP ಕ್ಯೂ, ಹೌದಲ್ವಾ? MNOP LMNOP ಬಂದಿದೆ ಅಲ್ವಾ? LMNOP. ಸೊ ಅದೇ ರೀತಿ QRSTU ಇದಕ್ಕೆ ಕೂಡ 10 ಲೆಟರ್ ಗ್ಯಾಪ್ ಇದೆ. 10 ಲೆಟರ್ ಗ್ಯಾಪ್ ಬರುತ್ತೆ, 10 ಲೆಟರ್ ಗ್ಯಾಪ್ ಬರುತ್ತೆ, 10 ಲೆಟರ್ ಗ್ಯಾಪ್ ಬರುತ್ತೆ. ಸೊ ಆರಾಮಾಗಿ ಸಾಲ್ವ್ ಮಾಡ್ಬೋದು. QRSTU ಸರಿಯಾದ ಉತ್ತರ ಆಗುತ್ತೆ, ಆಯ್ಕೆ 1. ಮುಂದಿನ ಪ್ರಶ್ನೆ,
ಅನುಕ್ರಮಗಳನ್ನು ಪೂರ್ಣಗೊಳಿಸಿ ಅಂತ ಒಂದು ನಂಬರ್ ಸೀರೀಸ್ ಇದೆ. 7 ಮತ್ತು 49 ರಿಲೇಷನ್ ಏನಿದೆ, 7ಅನ್ನು ಸ್ಕ್ವೈರ್ ಮಾಡೋಣ ಅಥವಾ 7ರಿಂದ ಮಲ್ಟಿಪ್ಲೈ ಮಾಡಿದ್ದಾರೆ. 7ಕ್ಕೆ 7ರಿಂದ ಮಲ್ಟಿಪ್ಲೈ ಮಾಡಿದ್ರೆ 49 ಬರುತ್ತೆ. 49ಕ್ಕೆ 7ರಿಂದ ಮಲ್ಟಿಪ್ಲೈ ಮಾಡಿದ್ರೆ 343 ಬರುತ್ತೆ. 343ಕ್ಕೆ 7ರಿಂದ ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟು ಬರುತ್ತೆ? 7 3 21, 7 4 28 ಪ್ಲಸ್ 2 30, 7 3 21 ಪ್ಲಸ್ 3 24, 2401 ಬರುತ್ತೆ. ಆಯ್ಕೆ ಒಂದು ಸರಿಯಾದ ಉತ್ತರ ಆಗುತ್ತೆ. ಸೊ ಇಷ್ಟು ಇವತ್ತಿನ ಕ್ಲಾಸಿನ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ. ಕ್ಲಾಸ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಈ ಒಂದು ನಾಲೆಡ್ಜನ್ನು ನಿಮ್ಮ ಫ್ರೆಂಡ್ಸ್ ಜೊತೆಗೆ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಕೆಳಗಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಕಾಣ್ತಾ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಅದರ ಮುಂದ್ಗಡೆ ಬೆಲ್ ಐಕಾನ್ ಇದೆ, ಗಂಟೆಯ ಚಿತ್ರ ಇದೆ, ಅದರ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಆಲ್ ನೋಟಿಫಿಕೇಶನ್ ಅಂತ ಬರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ. ಹೀಗೆ ಮಾಡಿದ್ರೆ ಮಾತ್ರ ಪ್ರತಿದಿನ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ಗಳು ನಿಮ್ಮ ಮೊಬೈಲ್ಗೆ ಬರುತ್ತೆ, ಇಲ್ಲಾಂದರೆ ಬರೋದಿಲ್ಲ. ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಸಿವಿಲ್ PSIಗೆ PCಗೆ ಟೆಸ್ಟ್ ಸೀರೀಸ್ ನಡೀತಾ ಇದೆ. ವಿತೌಟ್ ಮಿಸ್ ಟೆಸ್ಟ್ಗಳನ್ನು ವಾಚ್ ಮಾಡಿ. ಹಾಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬಿಂದ 850 ರೂಪೀಸ್ಗೆ PSI ಕೋರ್ಸನ್ನು, 450 ರೂಪೀಸ್ಗೆ PC ಕೋರ್ಸನ್ನು ಲಾಂಚ್ ಮಾಡಿರ್ತೇವೆ. ಕೋರ್ಸ್ ಡೀಟೇಲ್ಸ್ ಏನು ಅಂದರೆ ವೈಯಕ್ತಿಕ ಮಾರ್ಗದರ್ಶನ, PDF ನೋಟ್ಸ್, ಹಿಸ್ಟ್ರಿ, ಜಿಯೋಗ್ರಫಿ, ಕಾನ್ಸ್ಟಿಟ್ಯೂಷನ್, ಸೈನ್ಸ್, ಕರೆಂಟ್ ಅಫೇರ್ಸ್ ಅವೈಲೇಬಲ್ ಇರುತ್ತೆ. ಪರೀಕ್ಷೆಗಳ PDF ಅವೈಲೇಬಲ್ ಇರುತ್ತೆ, ಎಸ್ಸೆ ಅವೈಲೇಬಲ್ ಇರುತ್ತೆ, ಟ್ರಾನ್ಸ್ಲೇಷನ್ ಕೂಡ ಅವೈಲೇಬಲ್ ಇರುತ್ತೆ. ಹೆಚ್ಚಿನ ಮಾಹಿತಿಗಾಗಿ ಈ ಒಂದು ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು. ರಿಜಿಸ್ಟರ್ ಆಗುವ ವಿಧಾನ 850 ಆರ್ 450 ಫೋನ್ಪೇ ಆರ್ ಗೂಗಲ್ ಪೇ ಮಾಡಿ. ಸ್ಕ್ರೀನ್ಶಾಟ್ ನಿಮ್ಮ ಹೆಸರು ಸಿವಿಲ್ PSI 2021 ಆರ್ PC 2022 ಅಂತೇಳಿ ಒಂದು ವಾಟ್ಸಪ್ ಮೆಸೇಜ್ ಮಾಡ್ಬೋದು. ಇವನ್ ಕಾಲ್ ಕೂಡ ಮಾಡಿ ಎನ್ಕ್ವೈರಿ ಕೂಡ ಮಾಡ್ಬೋದು. ಒಂದು ಪೇಡ್ ವಾಟ್ಸಪ್ ಗ್ರೂಪ್ ಇರುತ್ತೆ, ಅದಕ್ಕೆ ನಿಮ್ಮ ನಂಬರನ್ನು ಆ್ಯಡ್ ಮಾಡ್ಕೋತಾರೆ. ಹಾಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಜಾಯಿಂಟ್ ಟು ಲರ್ನ್ ಟೆಲಿಗ್ರಾಮ್ ಲಿಂಕನ್ನು ಕೊಟ್ಟಿರ್ತೀನಿ, ಅಲ್ಲಿ ಕೂಡ ಜಾಯ್ನ್ ಆಗಿ ಫಾಲೋ ಮಾಡಿ. ಹಾಗೆ ಇವನ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಜಾಯಿಂಟ್ ಟು ಲರ್ನ್ನ ಫಾಲೋ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ಸೆಷನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ. ಧನ್ಯವಾದಗಳು.